ಬಾಲಿವುಡ್ ಹಿರಿಯ ನಟಿ ಮತ್ತು ನ್ಯಾಷನಲ್ ಅವಾರ್ಡ್ ವಿಜೇತೆ ಪ್ರಿಯಾಮಣಿ ಅವರ ಪರಿಚಯ ಏನು ಬೇಕಾಗಿಲ್ಲ. ತೆಲುಗು ಸಿನಿಮಾದಿಂದ ಚಿತ್ರರಂಗಕ್ಕೆ ಬಂದ ಪ್ರಿಯಾಮಣಿ ಅವರು ಕಡಿಮೆ ಸಮಯದಲ್ಲೇ ದಕ್ಷಿಣ ಭಾರತ ಎಲ್ಲ ಭಾಷೆಗಳಲ್ಲಿ ಮತ್ತು ಹಿಂದಿಗಳಲ್ಲೂ ಕೂಡ ಸ್ಟಾರ್ ನಟಿಯಾಗಿ ಹೆಸರು ಮಾಡಿದ್ರು. ತಮ್ಮ ಅಭಿನಯದಿಂದ ಲಕ್ಷಾಂತರ ಅಭಿಮಾನಿಗಳನ್ನ ಗಳಿಸಿದ ಪ್ರಿಯಾಮಣಿ ಅವರು ಈಗ ತಮ್ಮ ಹೊಸ ಸಿನಿಮಾ ಸರಸ್ವತಿ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಸಂದರ್ಭ ನೀಡಿದ ಒಂದು ಸಂದರ್ಶನದಲ್ಲಿ ತಮ್ಮ ವೃತ್ತಿ ಆರಂಭ ಎದುರಿಸಿದ ವಿವಾದಾತ್ಮಕ ಕಥೆಗಳನ್ನ ಬಗ್ಗೆ ಹೇಳ್ಕೊಂಡಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿದೆ. ಪ್ರಿಯಾಮಣಿ ತಮ್ಮ ವೃತ್ತಿ ಆರಂಭದ ಗ್ಲಾಮರ್ ಪಾತ್ರಗಳಲ್ಲಿ ಹೆಸರು ಮಾಡಿದ್ರು. ನಿತಿನ್ ಜೊತೆ ನಟಿಸಿದ ದ್ರೋಣ ಸಿನಿಮಾದಲ್ಲಿ ಸಿಮ್ ಸೂಟ್ ಹಾಕಿಕೊಂಡು ಎಲ್ಲರನ್ನ ಆಶ್ಚರ್ಯಪಡಿಸಿದ್ರು. ಆ ಸಮಯದಲ್ಲಿ ಆ ಒಂದು ಸೀನ್ ದೊಡ್ಡ ಸಂಚಲನ ಸೃಷ್ಟಿಯಾಯಿತು. ಈ ಬಗ್ಗೆ ಪ್ರಿಯಾಮಣಿ ಅವರು ಹೇಳಿದ್ದು, ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗುವಾಗ ಸೀರೆ ಉಟ್ಕೊಂಡು ಹೋಗಕ್ಕಾಗಲ್ಲ. ಆ ಸಂದರ್ಭಕ್ಕೆ ಸೂಕ್ತವಾದದ್ದು ಯಾವುದು ಅನ್ಸುತ್ತೋ ಅದನ್ನೇ ಹಾಕೊಳ್ಬೇಕು. ದ್ರೋಣ ಸಿನಿಮಾದಲ್ಲೂ ನಿರ್ದೇಶಕರು ಸ್ವಿಮ್ ಸೂಟ್ ಹಾಕಿಕೊಳ್ಳಲು ಹೇಳಿದ್ರು. ನಾನು ಮಾಡೋ ಕತೆಗೆ ಯಾವುದು ಸೂಟ್ ಆಗುತ್ತೋ ಅದನ್ನೇ ಹಾಕೊಳ್ಬೇಕು, ಅದಕ್ಕೆ ನಾನು ಒಪ್ಕೊಂಡೆ ಎಂದಿದ್ದಾರೆ. ಸಿನಿಮಾ ಬಿಡುಗಡೆ ಆದ ಮೇಲೆ ನನಗೆ ತುಂಬಾ ನೆಗೆಟಿವ್ ಕಾಮೆಂಟ್ಸ್ ಬಂದಿತ್ತು. ತುಂಬಾ ಟ್ರೋಲ್ ಮಾಡಿದ್ರು. ಒಬ್ಬ ನಟಿಯಾಗಿ ಕೆಲವೊಮ್ಮೆ ಕತೆಗೆ ಬೇಕಾದಾಗ ಪರಿಸ್ಥಿತಿಗೆ ತಕ್ಕಂತೆ ಹೀಗೆ ಡ್ರೆಸ್ ಮಾಡಿಕೊಳ್ಬೇಕಾಗ್ತದೆ. ಆದರೆ ವೃತ್ತಿಪರ ನಿರ್ಧಾರ ತೆಗೆದುಕೊಳ್ಳುವಾಗ ನಮ್ಮ ವೈಯಕ್ತಿಕವಾಗಿ ಅನುಕೂಲವಾಗುವ ಮುಖ್ಯ. ಆ ಅನುಭವದ ನಂತರ ನನಗೆ ಒಂದು ಪಾಠ ಆಯಿತು ಎಂದಿದ್ದಾರೆ.